ಮನೇಲಿ 5 ಮೊಬೈಲ್ ಇದೆ, 5 ಮೊಬೈಲ್ ಬೆಳಗ್ಗೆ 8 ನೀನೇ ಡನ್ ಓದ್ಬಿಡು. ಫೈನಲಿ ಮೀಟಪ್ ಡೇಟು ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಲೈಕ್ ಕಿರ್ಚೋ ಅಂತಿಲ್ಲ ಅಥವಾ ಪೀಸ್ ಆಗಿ ಬಂದು ನಾರ್ಮಲ್ ಆಗಿ ಬಂದು ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿ ನಾರ್ಮಲ್ ಆಗಿ ಹೋಗ್ಬೇಡ. ಕೇರಳಾಗ ಹೋಯ್ತಾ ಇದೀನಿ. ಇಷ್ಟೆಲ್ಲ ಒಂದೇ ಸರಿ ತಲೆ ಮೇಲೆ ಬಿದ್ಬಿಟ್ರೆ ಅಷ್ಟೇ ಕಷ್ಟ, ಹೆವಿ ಕಷ್ಟ ಆಗ್ಬಿಡುತ್ತೆ. ನೀನ್ ತೋರ್ಸ್ ಮಜ್ಜೆ ಯಾರು ಗೊತ್ತಾ? ಸ್ವಾಮಿ ಕೇರ್ ಮಗ. ಕ್ಷಮೆ ಇರಲಿ, ಬರ್ದಲೇ ಇರೋದಿಕ್ಕೆ ಕ್ಷಮೆ ಇರಲಿ. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಯಾಕಮ್ಮನ ಹಿಂಗಾಡ್ತಿದ್ಯಾ? ಎಲ್ಲಿಗೆ ಓಟ್ ಮಾಡಬೇಕು? ನೀನು ಮಾಡು. ತಗೋ ಡೌನ್ಲೋಡ್ ಮಾಡ್ಕೊಂಡು ಮಾಡು. ಡೌನ್ಲೋಡ್ ಮಾಡಮ್ಮ. ಡೌನ್ಲೋಡ್ ಮಾಡಕ್ ಬರಲ್ವೇನಮ್ಮ? ಅಕ್ಕ ಮಗನೆ, ನನ್ನ ಸಪೋರ್ಟ್ ಗಿಲ್ಲಿಗೆ, ನಮ್ಮ ಮನೆಯವ್ರ ಸಪೋರ್ಟ್ ಎಲ್ಲ ಗಿಲ್ಲಿಗೆ. ನಮ್ಮ ಮನೇಲಿ 5 ಮೊಬೈಲ್ ಇದೆ, 5 ಮೊಬೈಲ್ ಗಿಲ್ಲಿ. ಬೆಳಗ್ಗೆ 8:30 ಓಡ್ ಬಂದಿತ್ತು ನಮ್ಮಮ್ಮ. ಗಿಲ್ಲಿಗೆ ಓಟ್ ಹಾಕ್ಬೇಕು, ಡೌನ್ಲೋಡ್ ಮಾಡ್ಕೊಡು. ಬೇಗ ಬೇಗ ಇದ್ರಲ್ಲಿ ನೋಡ್ತೀನಿ ಫಸ್ಟ್ ಒಂದ್ಸಲಿ. ನೋಡಿಲ್ಲ ಐತೆ ಪ್ಲೇ ಸ್ಟಾರಾ? ನೋಡಿಲ್ಲ ಐತೆ. ಅದೊಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು. ಇಲ್ಲ ಐತೆ ನೋಡು. ಗೊತ್ತಾಯ್ತು, ಇಲ್ಲ ಐತಿಲ್ಲ. ನೋಡು ಹಿಂಗೆ ಡನ್ ಕೊಡೋದು. ಓಟ್ ಡನ್. ಓ ಹಿಂಗೆ ಓದ್ಬೋದಾ? ಹಂಗೆ ಓದ್ಬೋದಲ್ಲ. ಓ ಮಸ್ತು. ನೋಡಿ ಹಿಂಗೆ ಓದ್ತೀನಿ. ಕೊಡಿ, ನಾನು ಸೋತೀನಿ. ಇದನ್ನ ಮಾಡ್ಕೊಡು. ನಾನು ಓದಿದ್ರು ನೀನು ಓದಿದ್ರು ಎರಡು ಒಂದೇ. ಇದು ಮಾಡ್ಕೊಡು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನಿಂದನಾ? ನಿನ್ನೆಯಿಂದ ಸ್ಟಾರ್ಟ್ ಆಗೈತಾ? ಯಾವಾಗ ಸ್ಟಾಪ್ ಮಾಡ್ತಾರೆ? 99 ಓಟು. ಹಾಂ, ಓಕೆ ಡನ್. ನೀನೇ ಡನ್ ಓದ್ಬಿಡು ಅಷ್ಟೇ. ಆಯ್ತು, ಇದು ಒಂದು ಫೋನಲ್ಲಿ ಆಯ್ತು. ನಮ್ಮಮ್ಮಂಗೆ ಗಿಲ್ಲಿ ಕಂಡ್ರೆ ಅದು ಎಷ್ಟು ಇಷ್ಟ. ನಮ್ಮೂರು ಹುಡ್ಗ ಕಣೋ, ಏನು ಹಂಗಂತೀಯ? ನನಗೂ ಸಿಕ್ಕಾಪಟ್ಟೆ ಇಷ್ಟ. ಗೈಸ್, ನಮ್ಮೂರು ಮಳವಳ್ಳಿ, ಗಿಲ್ಲಿನೂ ಮಳವಳ್ಳಿ. ಹಂಗಾಗಿ ನಮ್ಮ ಮಂಡ್ಯ ದುರ್ಗಂಗೆ ಸಪೋರ್ಟ್ ಮಾಡಲೇಬೇಕು. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಖುಷಿ ವಿಚಾರ ಏನಂದ್ರೆ, ಅಂತೂ ಇಂತೂ ಸುಮಾರು ದಿನದಿಂದ ಈ ಒಂದು ಡೇಟ್ ನ ಫಿಕ್ಸ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಅಂಡ್ ಫೈನಲಿ ಡೇಟು ಫಿಕ್ಸ್ ಆಗಿದೆ, ಎಲ್ಲಿ ಪ್ಲೇಸ್ ಅಂತ ಫಿಕ್ಸ್ ಆಗಿದೆ. ಅಂಡ್ ನಿಮ್ಮನ್ನೆಲ್ಲ ಮೀಟ್ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಅಂಡ್ ನಾನು ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ಕಿದೆ, ನೀವು ನನ್ನ ನೋಡೋ ಭಾಗ್ಯ ಸಿಕ್ಕಿದೆ. ಫೈನಲಿ ಮೀಟಪ್ ಡೇಟು ಫಿಕ್ಸ್ ಆಗಿದೆ. ಎಲ್ಲಿ, ಏನು, ಎತ್ತ, ಯಾರು ಬರೋದು ಪ್ರತಿಯೊಂದು ಇನ್ಫಾರ್ಮ್ ಮಾಡ್ತೀನಿ. ಅಂಡ್ ಫಸ್ಟ್ ಆಫ್ ಆಲ್ ನಾವು ನಿನ್ನೆ ಪ್ಲಾನ್ ಮಾಡ್ತಿದ್ದೆ, ನಾನು ಅಪ್ಪ ಅಮ್ಮ 3 ಜನನು ಪ್ಲಾನ್ ಹಾಕೊಂಡಿದ್ವಿ. ಸೊ ಈ ಡೇಟಿಗೆ ಹೋಗೋಣ ಅಂದ್ಬಿಟ್ಟು, ಅದಾದ್ಮೇಲೆ ಇವಾಗ ಜಸ್ಟ್ ಕಾಲ್ ಮಾಡಿಬಿಟ್ಟು ಚೋಟ ಮರಿಯವ್ರ ಫ್ಯಾಮಿಲಿ ಅವ್ರನ್ನ, ಅಂದರೆ ಅಕ್ಕ ಮತ್ತೆ ಅಂಕಲ್, ಅಕ್ಕ ಎಲ್ಲರೂ ಫ್ರೀ ಇರ್ತಾರೆ, ಅಂಕಲ್ ಒಬ್ರು ಮಾತ್ರ ಬ್ಯುಸಿ ಇರ್ತಾರೆ ಸಂಡೇ ಹೊತ್ತು. ಅವ್ರಿಗೂ ಹೇಳಿ ಕನ್ಫರ್ಮ್ ಮಾಡಿಸಿ ಒಪ್ಪಿಗೆ ಆಗಿದೆ. ಆ್ಯಂಡ್ ಫೈನಲಿ ಎಷ್ಟು ದಿನದಿಂದ, ಎಷ್ಟು ತಿಂಗಳಿಂದ ಅನ್ಕೋತಾ ಇದೆ ಇದನ್ನ ಮಾಡಬೇಕು ಅಂತ. ಬಾ. ಸೊ ಇದೇ ಸಂಡೇ ಅಂದ್ರೆ 18, ಇವಾಗ ಬರೋ ಸಂಡೇ ಜನವರಿ 18ಕ್ಕೆ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ನನ್ನ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡ್ಬೇಕು ಅಂತ ಇರೋದು. ಟೈಮಿಂಗ್ಸ್ 11ರಿಂದ 11:15. ಈ ಒಂದು ಟೈಮ್ ಅಲ್ಲಿ ನಾವ್ ಅಲ್ಲಿ ಇರ್ತೀವಿ. ನೋಡೋಣ, ನನಗೆ ಗೊತ್ತಿಲ್ಲ ಅಲ್ಲಿ ಹೆಂಗಿರುತ್ತೋ, ಏನ್ ಕತ್ತೀನೋ, ಆಮೇಲೆ ಎಷ್ಟು ಜನ ಬರ್ತಿರೋ, ಎತ್ತ ಏನು ಗೊತ್ತಿಲ್ಲ. ಸುಮ್ನೆ ನಾನು ಒಂದು ಅಂದಾಜಿಗೆ ಒಂದು ಸ್ವಲ್ಪ ಜನ ಅಂತ ಅನ್ಕೊಂಡಿದೀನಿ. ನೋಡೋಣ ಎಷ್ಟು ಜನ ಏನು ಎತ್ತ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಸದ್ಯಕ್ಕೆ ಎಲ್ಲ ಸಖತ್ತಾಗಿ ಆರಾಮಾಗ್ಲಿ ಅಂತ ಆಶಿಸ್ತಾ ಇದೀನಿ. ಇನ್ ಕೇಸ್ ನೀವೆಲ್ಲರೂ ಬರ್ತಾ ಇದ್ದೀರಾ ಅಂದ್ರೆ, ಒಂದು ಈಗ ನಾವು ಮಾಡ್ತಾ ಇರೋ ದೇವಸ್ಥಾನದಲ್ಲಿ, ಅಲ್ಲಿ ಬಂದ ಮೇಲೆ ಅಲ್ಲಿ ಮೇನ್ ಥಿಂಗು ಕಿರ್ಚುವಂಥದ್ದು, ಮತ್ತೆ ಲೈಕ್ ಅದೊಂಥರ ವಿಯರ್ಡ್ ಫೀಲಿಂಗ್ ಇರುತ್ತಲ್ಲ, ಅದು ಬೇರೆ ಯಾರಿಗೂ ಕಾಣಿಸ್ಬಾರ್ದು. ಬಂದು ಪೀಸ್ಫುಲ್ ಆಗಿ ಶಾಂತವಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಇದ್ರಲ್ಲಿ ಇದೆ. ಸೊ ಮೇ ಬಿ ಅದೇ ಒಂದು ಎಲ್ಲರೂ ಮೈಂಡಲ್ಲಿ ಇರೋದು. ಸೊ ಓಕೆ, ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಇದೊಂದು ಮೈಂಡಲ್ಲಿ ಇರ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಲೈಕ್ ಕಿರ್ಚೋ ಅಂತಿಲ್ಲ ಅಥವಾ ಪೀಸಾಗಿ ಬಂದು ನಾರ್ಮಲ್ ಆಗಿ ಬಂದು ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿ ನಾರ್ಮಲ್ ಆಗಿ ಹೋಗ್ಬೇಡ. ಸೊ ದಟ್ ಯಾರಿಗೂ ತೊಂದರೆ ಆಗಲ್ಲ, ಡಿಸ್ಟರ್ಬ್ ಆಗಲ್ಲ, ನನ್ನ ಅನಿಸಿಕೆ ಆಗಬಾರ್ದು. ಸೊ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡಿರಿ. ಫೈನಲಿ ಈ ಸಂಡೇ 18 ಜನವರಿ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಅಲ್ಲಿಗೆ ಬರ್ತೀನಿ. ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡೋಣ, ಪೀಸ್ಫುಲ್ ಆಗಿ ಎಂಜಾಯ್ ಮಾಡಿ, ಪೀಸ್ಫುಲ್ ಆಗಿ ಮನೆಗೆ ಹೋಗೋಣ. ಅಂಡ್ ದೂರದಿಂದ ಬರೋರೆಲ್ಲ, ಇನ್ ಕೇಸ್ ಯಾರಾದ್ರೂ ದೂರದಿಂದ ಬರೋರಿದ್ರೆ ದಯವಿಟ್ಟು ಆರಾಮಾಗಿ ಬನ್ನಿ. ಅಂಡ್ ಪೇರೆಂಟ್ಸ್ ಜೊತೆ ಬನ್ನಿ. ಹೇಳ್ತಾ ಇರೋದು ಒಂದು ಮುಂಚೆನೆ ಇನ್ಫಾರ್ಮ್ ಮಾಡ್ತಾ ಇದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಆಮೇಲೆ ಪೇರೆಂಟ್ಸ್ ಜೊತೆ ಬನ್ನಿ. ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಂಡೆಲ್ಲ ಬರಬೇಡಿ, ಹೇಳ್ದಲ್ಲೇ ಬರಕ್ ಹೋಗ್ಬೇಡಿ, ಕಷ್ಟ ಪಡ್ಕೊಂಡೆಲ್ಲ ಬರಕ್ ಹೋಗ್ಬೇಡಿ. ಆರಾಮಾಗಿ ಬನ್ನಿ, ಪೀಸ್ಫುಲ್ ಆಗಿ ಬಂದು
ಹೋಗಿ ಅಷ್ಟೇ. ಸೀರಿಯಸ್ಲಿ ಹೇಳಿದ್ಮೇಲೆ ಒಂಥರ ನರ್ವಸ್ ಫೀಲ್ ಆಗ್ತಿದೆ, ಬಟ್ ಆದರೂ ದೇವ್ರನ್ನ ನಂಬ್ಕೊಂಡು ಚಾಮುಂಡೇಶ್ವರಿ ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೂ ಕಷ್ಟ ಬರದಲ್ಲೇ ಏನೂ ಇಲ್ದಲೆ ಆರಾಮಾಗಿ ಹೋಗ್ಲಿ ಅಂತ ಆಶಿಸ್ತಾ ನಿಮ್ಮನ್ನೆಲ್ಲರೂ ಮೀಟ್ ಮಾಡ್ತಾ ಇದೀನಿ. ಇಷ್ಟು ಹೇಳ್ಬೇಕಿತ್ತು ಅಷ್ಟೇ ಗೈಸ್, ಸಿಗೋಣ ಫೈನಲ್. ಇವಾಗ ಬನ್ನಿ ತಿನ್ನುವ, ಊಟ ಮಾಡೋಣ. ನಮ್ಮ ಮನೇಲಿ ಇವತ್ತು ಭರ್ಜರಿ ಪಲಾವ್ ಮಾಡಿದ್ದಾರೆ. ಪಲಾವ್ ಅಂತೆ. ಈ ಪಲಾವ್ ಜೊತೆಗೆ ಓಪನ್ ರೇ ಬೈ, ಈ ಪಲಾವ್ ಜೊತೆಗೆ ಹಪ್ಪಳಗಳು ಮಾಡಿದ್ದಾರೆ, ಅದನ್ನ ತಿನ್ಬೇಕು. ಪಪ್ಪನ್ ಕಾಲ್ ಮಾಡಿ ಹೇಳ್ತೀನಿ. ಹಲೋ ಪಾ, ಕೇರಳಾಗ ಹೋಯ್ತಾ ಇದ್ದೀನಿ ಇವತ್ ನೈಟು. ಯಾಕೆ ಪಾಪ? ಅದೇ ಅಲ್ಲಿ ಕೇಳೋದು ಇದಿತ್ತು, ಹೋಗ್ಬಿಟ್ಟು ಬರಕ್ಕೆ. ಇಲ್ಲೇ ಹತ್ರ ಬಸ್ಸಲ್ಲಿ ಹೊರಡ್ ಬರ್ತೀನಿ. ಹ್ಞೂ, ಅವ್ರದ್ದು ಅದೇನೋ ಒಂದು ವಿಡಿಯೋ ಶೂಟ್ ಅವ್ರದ್ದು ಐತೆ, ಹಂಗೆ ನಮಗೂ ಕರೆದವ್ರು ಹೋಗ್ಬಿಟ್ಟು ಬರ್ತೀನಿ. ಶರತ್ ಅವರು, ಅವ್ರದ್ದು ವಿಡಿಯೋ ಶೂಟ್ ಐತೆ, ಅದಕ್ಕೆ ನಾವು 5 ಜನ ಹೋಗ್ತಾ ಇದೀವಲ್ಲ. ಅದೇ ನಾವು 5 ಜನ. ಹಾ, ಇನ್ ಕೇಸ್ ಇವಾಗ ನಾನು ಹೋಗಿಲ್ಲ ಅಂದ್ರೆ ಅವರು ಹೋಗಲ್ಲ ಅಂತವ್ರು, ಅದಕ್ಕೆ. ಯಪ್ಪ, ಒಂದು ಟೆನ್ಷನ್ನಲ್ಲಿದ್ದೆ. ಹೋಗ್ಬೇಕಾ ಬೇಡವಾ, ಯಾಕಂದ್ರೆ ನನಗೆ ಇವಾಗ ಎರಡು ಪ್ರಮೋಷನ್ ಶೂಟದ್ದು ಕಳ್ಸ್ಕೊಡ್ಬೇಕು ವಿಡಿಯೋ, ಆ ಒಂದು ಸ್ಟ್ರೆಸ್. ಇವಾಗ ಹೋಗ್ತಿರೋ ಒಂದು ಇದಕ್ಕೆ, ಆಮೇಲೆ ಅಲ್ಲಿಂದ ವಾಪಸ್ ಬಂದು ಟಕ್ ಅಂತ ಶೂಟ್ ಮಾಡಬೇಕು, ಎಲ್ಲ ಮಿಕ್ಸಪ್ ಆಗಿ ಕುತ್ಕೊಂಡಿತ್ತು. ಆಮೇಲೆ ಇವಾಗ ಶರತ್ ಅವರು ಕೇರಳಾಗ ಬೇರೆ ಹೇಳ್ತಿದ್ದಾರೆ. ಇಷ್ಟೆಲ್ಲ ಒಂದೇ ಸಲ ತಲೆ ಮೇಲೆ ಬಿದ್ದುಬಿಟ್ರೆ ಅಷ್ಟೇ ಹೆವಿ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಇವಾಗ ನಾನು ನಮ್ಮ ಡಿಗ್ರಿ ಕ್ಲಾಸ್ಮೇಟ್ ಅವ್ರದ್ದು ಮದುವೆ ಅಂತ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಬ್ರೈಟ್ ಟು ಬಿಗೆ ಹೋಗ್ತಾ ಇರೋದು. ನಾನು ಯೂಶಲಿ ಹೋಗಲ್ಲ, ಬಟ್ ತುಂಬ ಸಲ ಹೇಳಿದ್ರಲ್ಲ ಅಂತ ಹೋಗ್ತಾ ಇರೋದು. ನಾನು ಮಿಸ್ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಕರೆದಿದ್ದಾರೆ ಅಂದಮೇಲೆ ಅವ್ರ ಮಾತಿಗೆ ಒಂಚೂರು ರೆಸ್ಪೆಕ್ಟ್ ಕೊಟ್ಟಾರು, ಹೋಗ್ಬೇಕಲ್ವ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಚಲೋ, ಇಲ್ಲಿಂದ ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡಿಕೊಂಡು ನಾನು ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಗೊತ್ತಿಲ್ಲ ನೈಟು ಹೋಗ್ತೀನಿ ಅಲ್ವೋ ಗೊತ್ತಿಲ್ಲ, ಕನ್ಫರ್ಮಲ್ಲಿ 50-50 ನಾನು ಕೂಡ ಇದ್ದೀನಿ. ಐ ಡೋಂಟ್ ನೋ ಏನು ಮಾಡ್ಬೇಕು ಅಂದ್ಬಿಟ್ಟು. ಚಲೋ, ಈಗ ಹೊರಡ್ಬಿಟ್ಟು ಹೋಗುವ. ಬೆಳಗ್ಗೆಯಿಂದ ವ್ಲಾಗ್ ಎಡಿಟು, ಆಮೇಲೆ ಒಂದು ಪ್ರಮೋಷನ್ ಶೂಟ್ ಎಡಿಟು, ಅದನ್ನ ಮಾಡಿ ಕಳಿಸ್ಕೊಟ್ಟೆ. ಇವತ್ತೇ ಪೋಸ್ಟ್ ಮಾಡಬೇಕದು, ಅದು ಎಡಿಟು. ಆಮೇಲೆ ಇವಾಗ ಇಲ್ಲಿ ನಾವು ನಮ್ಮ ಬೇಬಿನ ಕರ್ಕೊಂಡು ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳು ಎಷ್ಟು ಧೂಳೈತೆ ಗುರು. ಈ ಸಲ ಹೊರಗಡೆ ಹೋಗ್ಬೇಕಾದ್ರೆ ಕೈಗೆ ವಾಚ್ ಮರಿತೀನಿ. ನಮ್ಮ ಅಮ್ಮ ನೆನಪಿಸ್ತಾರೆ, ಈ ಥರ ಬ್ಯಾಸ್ಕೆಟಲ್ಲಿ ಬಿಡ್ತಾರೆ, ನಾನು ಅವಾಗ ಹಾಕೊಂಡೋಗೋದು. ಪ್ರತಿ ಸಲ ಮರ್ತೋಗ್ತೀನಿ ಗುರು. ಗೈಸ್, ನಾನು ಮಧ್ಯಾಹ್ನ ಏನು ಊಟನೇ ಮಾಡಿಲ್ಲ. ಅದಕ್ಕೆ ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಇರೋದು ಆ ಜಾಗಕ್ಕೆ. ಇನ್ನೂ ಬರ್ತಾವ್ರು ಅವರೆಲ್ಲ, ಇನ್ನೂ ಬರೋದು ಲೇಟ್ ಅನ್ಕೋತೀನಿ. ಅದಕ್ಕೋಸ್ಕರ ಒಂದು ಆರ್ಡ್ರ್ ಮಾಡಿದ್ದೀನಿ, ತಿನ್ಬೇಕಂತ ಹೊಟ್ಟೆ ಸಿದ್ದಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತಲ್ವ. ಆ್ಯಸ್ ಯೂಶುವಲ್ ಕರೆಕ್ಟ್ ಟೈಮಿಗೆ ಊಟ ಮಾಡಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಫಸ್ಟ್ ಊಟ ಮಾಡ್ತಾಯಿದ್ದೀನಿ ನಾನು. ಗೈಸ್, ಒಂದು ಪೆರಿ ಫ್ರೆಂಚ್ ಫ್ರೈಸು ಬೈ ಸಾಸ್ಗಿದ್ದಾರೆ, ಸಾಸ್ದು. ಮತ್ತಿದೊಂದು ಬರ್ಗರ್. ಸೆಕೆಂಡ್ಗೆ ಶಾಕೇ ಆಗಿಬಿಟ್ಟೆ ಗೈಸ್. ಹಾಂ, ये कौन सी है? हाँ, ನಾನು 1 ಸೆಕೆಂಡಿಗೆ ಶಾಕ್ ಆದೆ. ಇದೇನಿದು ಕರಿ ಸಾಸ್ ಕೊಟ್ಬಿಟ್ಟಾರಲ್ಲ ಅಂದ್ಬಿಟ್ಟು. ಆದ್ರೆ ಏನಿದು, ಇದೇನೋ ಇದು ಡಿಫ್ರೆಂಟ್ ಟೇಸ್ಟ್ ಮಾರೆ. ತಿಂದಿದ್ದೆಲ್ಲ ಮುಗೀತು, 1 ಸೆಕೆಂಡಿಗೆ ಫೋನೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಈ ಥರ ಮರುವಿದ್ರೆ ಕಷ್ಟ ಮಾರೆ. ಮದುವೆ ಹಣ್ಣು ಇಲ್ಲೇ ನಿಂತವ್ರು ನೋಡಿ, ಇದೇ ಮದುವೆ ಹಣ್ಣು ಅವ್ರ ತಂಗಿ. ಮೇಡಮ್ ನಮಸ್ತೆ. ಹಾಯ್, ನಮಸ್ತೆ. ಹಲೋ ಮದುವೆ ಎಣ್ಣೆ, ಏನು ಇಲ್ಲೇ ಸಿಕ್ಬಿಟ್ಟಿದೆ, ಮೇಲೆ ಸಿಕ್ತೆ ಅನ್ಕೊಂಡಿದ್ದೆ. ಲೊಕೇಶನ್ಗೆ ರೀಚ್ ಆದೆ. ಆ್ಯಂಡ್ ಇವಾಗ ಇಲ್ಲಿ ಬರ್ತಿರೋರು ಎಲ್ಲರೂ ಕಂಪ್ಲೀಟ್ ನಮ್ಮ ಡಿಗ್ರಿ ಫ್ರೆಂಡ್ಸು. ಸೊ ಎ ಸೆಕ್ಷನು ಬಿ ಸೆಕ್ಷನು ಈ 2 ಸೆಕ್ಷನ್ ಅವರಲ್ಲೇ ಬರ್ತಾರೋದು. ಇದು ನನ್ನ ಔಟ್ಫಿಟ್ಟು, ಹಿಂಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಫಾರ್ಮಲ್ಲು, ಆದರೆ ಶೂ ಒಂದು ಚೆನ್ನಾಗಿಲ್ಲ ಅಂತ ಅನಿಸ್ತೈತೆ. ಅದು ಬಿಟ್ಟರೆ ಆಲ್ ಪರ್ಫೆಕ್ಟ್. ಹಾಯ್ ಕುಳ್ಸ್ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ಯಾ ಮಾರೆ, ಪರವಾಗಿಲ್ಲ ಸ್ಲಿಮ್ಮು. ಹಾಯ್ ವಾಟ್ಸಪ್, ಯೋ ಡುಮ್ಮುಕಾಗ್ಬಿಟ್ಟಿದ್ಯಾ? ಅಯ್ಯೋ ಕೆನ್ನೆ ಯಪ್ಪ. ಇಲ್ಲ ಯಾರವ್ರೆ ಇದಾರ? ಯಾರವ್ರೆ?
ನಮಸ್ತೆ. ಹಾಯ್ ಸಾನ, ನಮಸ್ಕಾರ ಸಾನ. ಸಾನ 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 ನಮಸ್ಕಾರ ಸಾನ. ಹಾಯ್ ಹಾಯ್. ಹಲೋ, ವಾಟ್ಸಪ್. ಹಲೋ ಹಲೋ ಹಲೋ. ಹೂ ಯು ಫುಲ್ ಫಾರ್ಮಲ್. ಹಲೋ, ಹ್ಯಾಂಡ್ ಶೇಕ್ ಕೊಟ್ರಿ ಮಾರೆ. ಹಲೋ, ಹಾಯ್ ಕೈನಾ, ಯು ಆರ್ ಲುಕಿಂಗ್ ಸೋ ಕ್ಯೂಟ್ ಲೈಕ್ ಮೀ. ಕೈನಾ ಹಾಯ್. ಶೇಕೆಂಡ್ ರೆಸ್ಪೆಕ್ಟೇ ಇಲ್ಲ ಯಾರು. ಓ ಅಣ್ಣ ನಮಸ್ಕಾರ ಅಣ್ಣ. ವಾಟ್ಸಪ್ ವಾಟ್ಸಪ್. ಓ ಆರಾಮು. ಒಂದ್ ಸಾಂಗ್ ಹಾಕಕ್ಕೆ ಹೆಂಗ್ ಒದ್ದಾಡ್ತಾರ ಗುರು. ಅಲ್ಲಿ ಕೊಡೋ ಸಾಂಗ್ ಕೊಡೋ. ಹಾ ಬೇಡ ಒಳ್ಳೆ ಬ್ರೈಟ್ ಟು ಬಿಲಿ ಇದೆಲ್ಲ. ಬ್ರೈಟ್ ಟು ಬಿ ಇದೆಲ್ಲ ಏಯ್ ಉಲ್ಟಾ ಇದು ಹಿಂಗ್ ತಾನೆ ಹಾಕೊಳ್ಳೋದು. ಮತ್ತೆ ತಲೆ ಮೇಲೆ ಇಟ್ಕೊಳ್ಳೋದು ಅಲ್ವಾ. ಇದು ಕೊಡಿ ಕೈನಾ. ये कैसे पहनते ये? ओ ये वाला पता नहीं. दसल ಅವ್ರು ಕೊಟ್ಟವ್ರ ಅಂದ್ಮೇಲೆ ಯೂಸ್ ಮಾಡ್ಬೇಕಲ್ವಾ. ಮಚ್ಚಿ ನನಗೆ ಕರೆಕ್ಟ್ ಪರ್ಫೆಕ್ಟ್. ಅವನ್ ನೋಡು. ನೀನ್ ತೋರ್ಸ್ ಮಚ್ಚೆ. वो सॉन्ग डालो, वो सॉन्ग डालो, वो सॉन्ग डालो. पीछे वाला सॉन्ग डालो. सही है. आप पढ़ रहे सॉन्ग कैसे? ये डाल. अरे रुकना ಮಚ್ಚಿ. ಇದೊಂದ್ಸಲ ಹಾಕು. ಒಂದ್ಸಲಿ ಮಚ್ಚಿ, ಒಂದೇ ಒಂದ್ಸಲಿ, ಜಾಸ್ತಿ ಏನ್ ಬೇಡ. ಹಿಂಗೆ ಹಾಕು. ಹಾಕ್ಸೇನ್ ಮಚ್ಚ ಬೇರೆಯವ್ರಿಗೆ. ಇಲ್ಲ ಹಿಂಗೆ ಹಾಕ್ಸ. ಮುರ್ದೆ ಹಾಕ್ಬಿಟ್ಟ. ಬಾಯ್ ಬಾಯ್ ಗೈಸ್. ಫೈನಲಿ ಆಯಿತು ಎಲ್ಲ. ಏನೇನೋ ಒಂದು ಸೆಲೆಬ್ರೇಷನ್, ಸ್ಮಾಲ್ ಸೆಲೆಬ್ರೇಷನ್, ಜಾಸ್ತಿ ವಿಡಿಯೋಲೆಲ್ಲ ಬರಲ್ಲ, ಅದಕ್ಕೆ ಕಮ್ಮಿ ಹಾಕೊಂಡೆ. ಆ್ಯಂಡ್ ಇವಾಗ ಇಲ್ಲಿಂದ ನಾನು ಹೋಗ್ತಿರೋದು ನಮ್ಮ ಮನೆಗೆ ಹೋಗಿ ವಾಪಸ್ ಅಲ್ಲಿಂದ ಇನ್ನೊಂಚೂರು ಎಡಿಟು ಅದು ಇದು ಎಲ್ಲ ಮುಗಿಸಿ ಇವತ್ತು ಕೇರಳ ಹೋಗ್ಬೇಕು ನಾವು. ಬನ್ನಿ ಬಟ್ಟೆ ಪ್ಯಾಕ್ ಎಲ್ಲ ಮಾಡ್ಬೇಕು ಹೋಗ್ಬಿಟ್ಟು. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ಫೈನಲಿ ಮನೆಗೆ ರೀಚ್ ಆದೆ. ಆ್ಯಂಡ್ ಇವಾಗ ನಮ್ಮ ಅಪ್ಪ ನಾನು ಅಲ್ಲಿದ್ದಾಗಲೇ ಬೈತಾಯಿದ್ರು, ಏನು ಕೇರಳಕ್ಕೆ ಹೋಗ್ತಿದ್ಯಾ ಏನು ಅಂತ. ಇವಾಗ ವೀಡಿಯೋ ಆನ್ ಮಾಡಿದ ತಕ್ಷಣ ಬೈಯಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನೋಡೋಣ. ನಮಸ್ತೆ. ಏನ ನಿಂದು ಅರ್ಜೆಂಟ್ ಅಲ್ಲ. ಅರ್ಜೆಂಟು ನಾನು ಅರ್ಜೆಂಟ್ ಮಾಡೋಣ. ಯಾರು ಹೇಳಿದ್? ಯಾರು ಹಾಕೊಟ್ರು ನಿನ್ಗೆ ಹೇಳು. ಓಹೋ, ಇಲ್ಲಿ ನೋಡ ಕಾಲ್ ಬಡತದಿದು. ಯಾರು ಹಾಕೊಟ್ರು ಪಾಪ ನಿಂಗೆ? ಅದ್ ಯಾರು ಮಹಾನ್ ವ್ಯಕ್ತಿ ಅಮ್ಮ. ನಿನ್ ಬಿಟ್ಟು ಯಾರು ಹಾಕೊಡಲ್ಲ ಕಣಮ್ಮ, ಗೊತ್ತಿರೋ ವಿಷಯನೇ. ನಾನೇ ಹಾಕೊಡೋದು. ನಾನು ಯಾರು ಗೊತ್ತಾ? ಸ್ವಾಮಿ ಕೇರ್ ಮಗ. ಅದಕ್ಕೆ The next day. ಎಂಜಾಯ್ ದಿ ಡೇ ಬ್ರೋ. ಕ್ಷಮೆ ಇರಲಿ, ನೆಕ್ಸ್ಟ್ ಟೈಮ್ ಖಂಡಿತ ಬರುವೆ. ಏನ್ ಬ್ರೋ ಗಡ್ಡ ಸಕ್ಕತ್ತಾಗೈತೆ. ಹಲೋ, ಗುಡ್ ಮಾರ್ನಿಂಗ್. ಓ ಚೆನ್ನಾಗಿ ಬಾರಿಸ್ತಾ ಇದ್ದೀರಾ, ಬಾರಿಸಿ. ಕ್ಷಮೆ ಇರಲಿ, ಬರ್ದಲೇ ಇರೋದಕ್ಕೆ ಕ್ಷಮೆ ಇರಲಿ. ನಮ್ಮ ಬಡವರ ಪಾಲಿನ ಅಣ್ಣ, ನಮ್ಮ ಗುರುಗಳು ತೇಜು ಬ್ರೋಗೆ ಜಯವಾಗಲಿ. ಅವರಲ್ಲಿ ಸಂಧ್ಯವರು ಬ್ರೋ. ನನಗೆ ಎಂತ ಇಲ್ಲ ಬ್ರೋ, ನೀವೊಂದು ಬ್ರೋ 2 days ಬ್ಯಾಕ್ ಹೇಳ್ಬಿಡ್ರಿ ಬ್ರೋ. ನೀವು ನಿಮ್ ಎಲ್ಲೇ ಕರೆದ್ರು ಬಂದ್ಬಿಡ್ತೀನಿ ನಾನು. 2 days ಬ್ಯಾಕ್. ಎಸ್ ಸರಿ ಬ್ರೋ. ಇವತ್ತಾಗಲ್ಲ ಬಿಡಿ. 18th ಹೋಗೋಣ ಜಮ್ಮು ಕಾಶ್ಮೀರ್ಗೆ. ಸರಿ ಬ್ರೋ, ಪಕ್ಕಾ ಬ್ರೋ, ಪಕ್ಕಾ ಬ್ರೋ. ಜನವರಿ 18th. ಒಂದೇ ನಿಮಿಷ ಸಂಡೇನಾ?
ಬ್ರೋ ಅದು ಸಂಡೇ ಬ್ರೋ, ಅದು ಜನವರಿ 18 ಸಂಡೇ, ಅದು 19 ಫಿಕ್ಸ್ ಮಾಡ್ಕೊಳ್ಳಿ ಆಯ್ತು. ಹುಷಾರು ತೇಜು ಬ್ರೋ, ಟೇಕ್ ಕೇರ್, ಎಂಜಾಯ್ ದಿ ಡೇ, ಬಾಯ್. ಬಡವರ ಪಾಲಿನ ಅಣ್ಣ ತೇಜು ಬ್ರೋ, ನಮ್ ಗುರುಗಳು ಅಷ್ಟೇ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಅದಕ್ಕಿಂತ ಮುಂಚೆ ನಾನು ಕೇರಳ ಟ್ರಿಪ್ ಹೋಗ್ದಲೇ ಇರೋದಕ್ಕೆ ರೀಸನ್ ಏನಂದ್ರೆ, ನನಗೆ ಒಂದಿಷ್ಟು ಶೂಟ್ಗಳು ಸಡನ್ ಆಗಿ ನನ್ನ ತಲೆ ಮೇಲಿತ್ತು. ಅದಾದ್ಮೇಲೆ ಒಂದಿಷ್ಟು ಕೆಲಸಗಳಿತ್ತು, ಆ ಕಾರಣಗಳಿಂದನೇ ಹೋಗಿಲ್ಲ. ಅವ್ರಿಗೆ ಹೇಳಿದ್ದೆ, ಶರತ್ ಬ್ರೋಗೆ ಹೇಳಿದ್ದೆ, ಬ್ರೋ ನನಗೆ ಏನಿಲ್ಲ 2 days ಬ್ಯಾಕ್ ಹೇಳಿ ಬ್ರೋ, ನಾನು ಪಕ್ಕ ಬರ್ತೀನಿ ಎಲ್ಲ. ಏನೇನು ನಾನು ಹೆಂಗಂದ್ರೆ, ನಾನು ಯೂಶಲಿ ಹೆಂಗ್ ಮಾಡ್ತೀನಿ ಅಂದ್ರೆ, ನಾನು ಇವತ್ತು ನಾಳೆ ಅಥವಾ ನಾಡಿದ್ದು ಏನೇನ್ ಮಾಡ್ಕೋಬೇಕು ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾಳೆ ಏನ್ ಮಾಡ್ಬೇಕು, ನಾಡಿದ್ದು ಏನ್ ಮಾಡ್ಬೇಕು, ಯಾವ ಕಂಟೆಂಟ್ ಕೊಡ್ಬೇಕಂತ ಈ ತರ ಪ್ಲಾನ್ ಹಾಕೊಂಡ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ 2 days ಬ್ಯಾಕ್ ಹೇಳಿ ಬ್ರೋ ಅಂತ ಹೇಳಿರ್ತೀನಿ. ಅವ್ರೆ ಅವತ್ತು ಸಂಡೇ ಸಡನ್ ಆಗಿ ಸಂಡೇನೆ ಬೆಳಗ್ಗೆ ಕಾಲ್ ಮಾಡ್ಬಿಟ್ಟು ಇವತ್ತು ನೈಟೇ ಓಡೋಣ ಅಂತಿದ್ರು. ಬಟ್ ನನಗೆ ತುಂಬಾ ಕಳ್ಸ್ಕೊಡ್ದಿತ್ತು, ಅದಕ್ಕೋಸ್ಕರ ಹೋಗಿಲ್ಲ. ಇಲ್ಲ ಅಂತಿದ್ರೆ ನಾನೇ ಹೇಳಿದ್ದೆ ಬ್ರೋ ಸಕ್ಕತ್ತಾಗೈತೆ ಮುನ್ನಾರ್, ಅವ್ರು ನನಗೆ ಕಳಿಸಿದಾಗ ಸಕ್ಕತ್ತಾಗೈತೆ ಹೋಗೋಣ ಅಂತ ಹೇಳಿದ್ದೆ. ಬಟ್ ಆಗಿಲ್ಲ, ಸದ್ಯಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಅವ್ರ ಜೊತೆ ಹೋಗೋಣ. ಅಂಡ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇದೇ ಸಂಡೇ ಭಾನುವಾರ 18ನೇ ತಾರೀಕು ಮೈಸೂರು ಚಾಮುಂಡಿ ದೇವಸ್ಥಾನ 11 ಗಂಟೆಯಿಂದ 11:30 ಹಂಗೆ ನಾವು ಅಲ್ಲಿ ಇರ್ತೀವಿ. ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡೋಣ. ನನಗೆ ಎಂತ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋದ್ಮೇಲೆ ಎಂತ ಪ್ರಾಬ್ಲಮ್ ಇರಲ್ಲ. ಜಸ್ಟ್ ಯಾರಿಗೂ ಡಿಸ್ಟರ್ಬ್ ಆಗ್ದಲೆ ಸಿಲ್ವರ್ ಪ್ಲೇ ಬಟನ್ ನೀಟಾಗಿ ಓಪನ್ ಮಾಡಿ ಅಲ್ಲಿಂದ ಓಡ್ಬೋಣ ಅಷ್ಟೇ. ಜಾಸ್ತಿ ಹೊತ್ತು ಇನ್ ಕೇಸ್ ಏನಾದ್ರು ಅಲ್ಲಿ ಸಂಡೇ ರಶ್ ಬೇರೆ ಇರುತ್ತೆ, ಕ್ರೌಡ್ ಇರುತ್ತೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಇದೊಂದೇ ಇಂಟೆನ್ಷನ್. ಸೊ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಬನ್ನಿ ಸಿಗೋಣ. ವೇಟಿಂಗ್ ಫಾರ್ ದಟ್ ಡೇ, ವೇಟಿಂಗ್. ಬಾಯ್, ಮಚ್ ಲವ್, ಬೈ.